ನಮಸ್ಕಾರ ಗುರುಗಳಿಗೆ. ಸಮಾಜದಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಉಪನಯನದ ಸಂಸ್ಕಾರ ಮತ್ತು ತಂದೆ ತಾಯಿಗಳ ಕೊನೆಯಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅಧಿಕಾರ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸನ್ಮಾನ್ಯ ನಂಜುಂಡ ಸ್ವಾಮಿಗಳಿಗೆ ನಮಸ್ಕಾರ. ನಿಮ್ಮ ಪ್ರಶ್ನೆ ಮೂಲಭೂತವಾಗಿ ಸಂಪ್ರದಾಯಬದ್ಧವಾಗಿ ಸ್ತ್ರೀಯರಿಗೆ ಅರ್ಹತೆ ಮಾನ್ಯತೆ ಸಮಾಜದಲ್ಲಿ ಇದೆಯಾ ಅನ್ನತಕ್ಕಂಥದ್ದನ್ನು ಕೇಂದ್ರೀಕರಿಸಿರ್ತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಹೆಣ್ಣಿಗೆ ಉಪನಯನ ಇದೆಯಾ? ಹೆಣ್ಣಿಗೆ ಪಿತೃ ಕಾರ್ಯಗಳನ್ನ ಅಂದರೆ ತಂದೆ ತಾಯಿಗಳು ಸತ್ತು ಹೋದ ಮೇಲೆ ಅವರ ಅಪರಕರ್ಮಗಳನ್ನು ಮಾಡಲಿಕ್ಕೆ ಸ್ತ್ರೀಯರಿಗೆ ಅಧಿಕಾರ ಇದೆಯಾ? ಇದು ಶುದ್ಧವಾಗಿ ನೀವು ಕೇಳಿರೋ ಪ್ರಶ್ನೆ. ಆದರೆ ನಾನು ಯೋಚನೆ ಮಾಡತಕ್ಕದ್ದು ಏನು ಅಂದರೆ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ, ಅದು ನೀವು ಕೇಳಿಸ್ಕೊಂಡು ಬಿಡ್ತೀನಿ. ಶಾಸ್ತ್ರ ಹೀಗೆ ಹೇಳುತ್ತೆ ಅಂತ ಹೇಳ್ತೀನಿ, ನೀವು ಮಾಡ್ತಿರೋದನ್ನ ಅನ್ನುವುದು ನಿಮಗೆ, ಅಂದರೆ ಸಮಾಜಕ್ಕೆ ಕೇಳಬೇಕಾಗಿರೋ ಪ್ರಶ್ನೆ. ಉಪನಯನ ಸಂಸ್ಕಾರ ಹೆಣ್ಣಿಗೆ ಉಂಟು ಅಂತೀನಿ ನಾನು. ಯಾವ ಹೆಣ್ಣು ಮಾಡ್ಕೊಳುತ್ತೆ ಉಪನಯನವನ್ನ? ಸುಮಾರು ಒಂದು 20-25 ವರ್ಷಗಳ ನನ್ನ ಉಪನ್ಯಾಸ ಜೀವನದಲ್ಲಿ ಇಂಥ ಪ್ರಶ್ನೆ ಕೇಳಿದ್ದಾರೆ, ಬಹಳ ಸಲ ಕೇಳ್ತಾರೆ. ನಾನು ಸಾಕ್ಷ್ಯ ಕೊಡ್ತೀನಿ. ನೋಡ್ರಿ, ಸೀತಾದೇವಿ ಶ್ರೀಮದ್ ರಾಮಾಯಣದಲ್ಲಿ ಉಪನಯನ ಮಾಡ್ಕೊಂಡಿದ್ದಾಳೆ, ಕೌಸಲ್ಯೆ ಮಾಡ್ಕೊಂಡಿದ್ದಾಳೆ, ವಂದನೆಯನ್ನು ಮಾಡಿ ತರ್ಪಣವನ್ನು ಕೊಡ್ತಾಳೆ. ಅದಕ್ಕೆಲ್ಲ ಆಧಾರಗಳು ಶ್ರೀಮದ್ ರಾಮಾಯಣದಲ್ಲಿ ಇದೆ. ಮತ್ತು ವೈದಿಕವಾಗಿ ಸ್ತ್ರೀಯರಿಗೆ ಉಪನಯನ ಸಂಸ್ಕಾರ ಇಲ್ಲ ಅಂತ ಇಲ್ಲ. ಮತ್ತು ಸ್ತ್ರೀಯರಿಗೆ ಜಾತ್ಯತೀತವಾಗಿ, ಇದನ್ನು ಬಹಳ ದಾಖಲೆ ಮಾಡ್ಕೊಳ್ಬೇಕು, ಬರೀ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಜಾತ್ಯತೀತವಾಗಿ ನಮ್ಮಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಂದಿ ಋಷಿಕೆಯರೇ ಋಗ್ವೇದದಲ್ಲಿ ಇದ್ದಾರೆ. ಋಷಿಕೆಯರು ಅಂದರೆ ಋಷಿ ಎನ್ನತಕ್ಕಂಥದ್ದಕ್ಕೆ ಸ್ತ್ರೀಲಿಂಗ. ಯಾಜ್ಞವಲ್ಕ್ಯರಂತಹ ಮಹಾನ್ ಋಷಿಯನ್ನ ತಡೆದು ನಿಲ್ಲಿಸ್ತಕ್ಕಂತಹ ಗಾರ್ಗಿ ಎನ್ನತಕ್ಕಂಥ ಒಬ್ಬ ಬ್ರಹ್ಮವಾದಿನಿ ಇದ್ದಳು. ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳಿದಾಗ ಸಭೆಯೆಲ್ಲ ಒಪ್ಪಿಕೊಂಡಿದ್ದಾಗ ಗಾರ್ಗಿ ನಿಲ್ಲಿಸಿಲ್ಲ, ಅದನ್ನು ವಾಚಕ್ನವಿ ಅಂತ, ನಾನು ಒಪ್ಕೊಳ್ಳೋದಿಲ್ಲ, ಹಾಗೆಲ್ಲ ನಾನು ಪರೀಕ್ಷೆ ಆಗಬೇಕು ಅಂತ ಹೇಳಿದ್ದಾಕೆ. ಇದೆಲ್ಲ ಉದಾಹರಣೆಗಳು ಏನು ಹೇಳುತ್ತೆ ಅಂದರೆ, ವೈದಿಕವಾಗಿ ಸ್ತ್ರೀಯರಿಗೆ ಆ ಅಧಿಕಾರ ಇತ್ತು. ಸ್ತ್ರೀಯರು ಉಪನೀತರಾಗಬಲ್ಲರು, ಸ್ತ್ರೀಯರು ಮಂತ್ರವೇತ್ತರಾಗ್ತಾ ಇದ್ರು, ಸ್ತ್ರೀಯರಿಗೆ ಈ ಸರ್ವಾಧಿಕಾರಿಗಳು ಯಾವ್ಯಾವ್ದು ಪುರುಷರಿಗೆ ಇತ್ತೋ ಅದೆಲ್ಲ ಸ್ತ್ರೀಯರಿಗೆ ಇತ್ತು ಅನ್ನತಕ್ಕಂಥದ್ದನ್ನ ನಮ್ಮ ವೈದಿಕ ದಾಖಲೆಗಳಲ್ಲಿ ಉಂಟು. ಹಾಗೂ ಅಪರಕರ್ಮಗಳನ್ನು ಮಾಡಬಹುದು, ಸ್ತ್ರೀ ಅಪರಕರ್ಮಗಳನ್ನು ಮಾಡಬಹುದು ಅನ್ನುವುದನ್ನ ಮೈಸೂರಿನಲ್ಲಿಯೇ ನೀವೇನಾದರೂ ಪತ್ರಿಕೆಗಳನ್ನು ಹಿಂದೆ ಓದಿದ್ರೆ ಒಂದಿಬ್ಬರು ಹೆಣ್ಣುಗಳು ಅಪರಕರ್ಮವನ್ನು ಮಾಡಿ ತೋರಿಸಿದ್ರು. ಅದಕ್ಕೆಲ್ಲ ಶಾಸ್ತ್ರಾಧಾರ ಉಂಟು ಅಂತ. ಹೀಗಾಗಿ ನಿಮ್ಮ ಪ್ರಶ್ನೆ ಕೇವಲ ಸ್ತ್ರೀಯರು ಮಾಡಬಹುದೋ? ಮಾಡಬಹುದು. ಮಾಡ್ತಾರೆಯೋ ಅದು ಗೊತ್ತಿಲ್ಲ. ಅದು ತುಂಬಾ ಶ್ರದ್ಧಾಳುವಾಗಿ, ಈಗ ಸಂಧ್ಯಾ ವಂದನೆ ವಿಷಯ ಮಾಡೋ ಗಂಡಸರೇ ಮಾಡ್ತಾ ಇಲ್ಲ, ಸ್ತ್ರೀರು ಮಾಡ್ತಾರೋ? ಮಾಡ್ಲಿ. ಸ್ತ್ರೀರು ಉಪನಯನ ಆಗ್ಬೋದೋ? ಆಗ್ಲಿ, ಆಗ್ಬೇಕು. ಬಸವಣ್ಣ ಒಬ್ಬ ಬ್ರಾಹ್ಮಣನಾಗಿದ್ದು ಬಿಟ್ಟು ವೀರಶೈವ ಧರ್ಮ ಪ್ರವೇಶ ಆತ ಮಾಡಿದ್ದಕ್ಕೆ ಕಾರಣವೇ ಆತನ ಅಕ್ಕನಿಗೆ ಉಪನಯನ ಮಾಡೋದಕ್ಕೆ ಅವರ ಅಪ್ಪ ಹಿಂಜರಿದ್ರು ಅಂತಂತ. ನಾನು ಅದನ್ನು ಮಾನ್ಯ ಮಾಡಲ್ಲ ಅಂತ ಹೇಳಿದ ಆತ. ಅಂದ್ರೆ ಆ ಕ್ರಾಂತಿಕಾರಕ ದೃಷ್ಟಿಯನ್ನು ಹೊಂದಿ ಅಂದೇ ಅದಕ್ಕೆ ವಿರೋಧ ಬಂದಿತ್ತು. ಹೀಗಾಗಿ ಬಹಳ ಸರಳವಾಗಿ ನಿಮ್ಮ ಪ್ರಶ್ನೆಗೆ, ಸ್ತ್ರೀಯರು ಉಪನೀತರಾಗಬಹುದೋ? ಆಗಬಹುದು. ಸ್ತ್ರೀಯರು ಅಪರಕರ್ಮವನ್ನು ಮಾಡಬಹುದು. ಆದರೆ ಮಾಡ್ತಾರೆಯೋ ಅನ್ನೋದು ಸ್ತ್ರೀಯರಿಗೆ ಬಿಟ್ಟ ವಿಷಯ. ಮಾಡಲ್ಲ. 1 ಲಕ್ಷಕ್ಕೆ ಒಬ್ರಿಬ್ಬರು ಸಿದ್ಧ ಆಗಲ್ಲ.
ಈಗ ಉದಾಹರಣೆಗೆ ಅಪರಕರ್ಮದ್ದೇ ಪ್ರಶ್ನೆ ತಗೊಳ್ಳೋಣ. ಇದನ್ನ ಬಹಳ ಸಲ ಉತ್ತರ ಕೊಟ್ಟಿದ್ದೀನಿ ನಾನು. ಏನಾಗುತ್ತೆ ಅಂದ್ರೆ ಅಪರಕರ್ಮವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲು ತಲೆಯನ್ನ ಮುಂಡನ ಮಾಡಬೇಕು, ಕೇಶ ಸಂಪೂರ್ಣವಾಗಿ ತೆಗಿಬೇಕು. ಯಾವ ಹೆಣ್ಣು ಸಿದ್ಧ ಆಗುತ್ತೆ? ಅಲ್ಲೇ ಬಿದ್ದೋಗ್ಬಿಡುತ್ತೆ. ಆದ್ರಿಂದ ಶಾಸ್ತ್ರೀಯ ಸಾಧ್ಯತೆ ಇದ್ದರೂ ಪ್ರಾಯೋಗಿಕವಾಗಿ ಮಾಡಲ್ಲ. ಅದ ಏನ್ ಮಾಡೋಣ? ನಮಸ್ಕಾರ. ಗುರುಗಳಿಗೆ ಪ್ರಣಾಮಗಳು. ಸಂಜೆಯಿಂದ ಸ್ತ್ರೀ ವಿಚಾರವಾಗಿ ಮಾತುಗಳು ತುಂಬಾ ನಡೆದಿವೆ, ಮತ್ತೆ ಸಾಕಷ್ಟು ಸಂಭಾಷಣೆ ನಡೆದಿದೆ. ಆ ಸ್ತ್ರೀ ಮೂಲ ಪದದ ಬಗ್ಗೆ ಸ್ವಲ್ಪ ವಿವರವಾಗಿ ಅದು ಹೇಗೆ ಬಂತು, ಅದನ್ನ ಒಂದು ಲಿಂಗ, ಅದು ಸ್ತ್ರೀಲಿಂಗ ಪುಲ್ಲಿಂಗ ಅದರ ಆ ಒಂದು ವಿಭಾಗಕ್ಕೆ ಸೇರಿದ್ದ ಅಥವಾ ಅದರ ಮೂಲ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು.